ತಮಿಳುನಾಡಲ್ಲಿ ಕಮಲ್ ಹಾಸನ್ ಅವರ ವಿರುದ್ಧ ಕಿಡಿ ಹೆಚ್ಚಾಗ್ತಾನೆ ಇದೆ. ಅದ್ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗೋದಿಲ್ಲ. ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಇವತ್ತು ಕಮಲ್ ಹಾಸನ್ ವಿರುದ್ಧ ಹರಿಹಾಯ್ತಿದ್ದಾರೆ. ಅದರಲ್ಲೂ ಈಗ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಆಕ್ರೋಶವನ್ನ ಹೊರಹಾಕಿದ್ದಾರೆ, ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರ ಕನ್ನಡ ಸಂಸ್ಕೃತಿಯನ್ನ ಅಳಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಮೊದಲು ನಂತರ ಅನ್ನುವ ಮಾತು ಶೋಭೆಯನ್ನ ತರೋದಿಲ್ಲ. ನಾವು ಜಾಗೃತರಾಗಿರಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಕಮಲ್ ಹಾಸನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಲ್ಲವೂ ಕೂಡ ಸಮಾನಾಂತರ ಭಾಷೆಗಳು, ಎಲ್ಲ ದ್ರಾವಿಡ ಭಾಷೆಗಳು ಮೂಲ ಒಂದೇ. ಅದರಲ್ಲಿ ಯಾವುದು ಮೊದಲು ಯಾವುದು ಎರಡನೇದು ಅನ್ನುವಂತಹದ್ದು ಇದು ಅವ್ರಿಗೆ ಶೋಭೆ ತರುವಂತಹ ವಿಷಯ ಅಲ್ಲ. ಅದಕ್ಕೆ ಯಾವುದು ಸ್ಪಷ್ಟವಾದಂತ ಪುರಾವೆ ಇಲ್ಲ, ಯಾವುದು ಎವಿಡೆನ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅನಗತ್ಯವಾಗಿ ಜನಗಳ ಮಧ್ಯ ಗೊಂದಲ ಸೃಷ್ಟಿ ಮಾಡೋದ್ರಿಂದ ಏನು ಅವರು ಅಲ್ಲೆಲ್ಲೋ ತಮಿಳುನಾಡಲ್ಲಿ ಅವರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಸಿಗ್ಬೋದು, ಬಿಟ್ರೆ ಚೀಪ್ ಪಾಪ್ಯುಲಾರಿಟಿ. ಅದರಿಂದ ಕಮಲ್ ಹಾಸನ್ ಅಂತವರಿಗೆ ಶೋಭೆ ತರ್ತಕ್ಕಂಥ ವಿಷಯ ಅಂತೂ ಅಲ್ಲ. ಮುಖ್ಯವಾಗಿ ಇವತ್ತಿರೋ ಸಮಸ್ಯೆ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರಿ ಎಲ್ಲೋ ಒಂದು ಕಡೆ ಕನ್ನಡವನ್ನ ತುಳಿದು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಇದನ್ನ ಅಳಿಸುವಂತ ಪ್ರಯತ್ನ ನಡೀತಾ ಇದೆ. ನಾವು ಅದ್ರ ಕಡೆ ಗಮನ ಕೊಡಬೇಕು. ಇವತ್ತು ನಾವು ಕನ್ನಡ ತಮಿಳು ಅಂತ ಇಲ್ಲಿ ನಾವು ಈ ತರಹ ಸಮಯ ವ್ಯರ್ಥ ಮಾಡಿದ್ರೆ ಇದು ಗಂಡಾಂತರ ಇರೋದು. ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಅವರು ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರ್ತಾ ಇದ್ದಾರೆ. ನಾವು ಯಾರು ಹಿಂದಿಗೆ ವಿರೋಧ ಇಲ್ಲ. ಅವರು ಯಾರು ಆಸಕ್ತಿ ಇದ್ರೆ ಅವರು ಸ್ವಯಂ ಆಸಕ್ತಿಯಿಂದ ಹಿಂದಿ ಕಲಿಯೋರ್ಗೆ ನಾವು ಗೌರವ ಮಾಡ್ತೇವೆ. ಆದ್ರೆ ಇವರು ಕೇಂದ್ರ ಸರ್ಕಾರದ ಅಧಿಕಾರವನ್ನ ಬಳಸ್ಕೊಂಡು ನಮ್ಮ ಮೇಲೆ ಹಿಂದಿ ಏರ್ತಾ ಇದ್ದಾರೆ. ಅದು ಮುಖ್ಯವಾದಂತ ಇವತ್ತು ನಮಗೆ ಒಂದು ಥ್ರೆಟ್ ಅಂದ್ರೆ ಅದು ಹಿಂದಿ ಮತ್ತು ಅದು ಕನ್ನಡ ಸಂಸ್ಕೃತಿಯನ್ನು ಕೂಡ ಸೈಡ್ಗೆ ತಳ್ತಾ ಇದ್ದಾರೆ. ಎಲ್ಲವೂ ತಮಿಳುನಾಡಲ್ಲಿ ಕಮಲ್ ಹಾಸನ್ ಅವರ ವಿರುದ್ಧ ಕಿಡಿ ಹೆಚ್ಚಾಗ್ತಾನೆ ಇದೆ. ಅದ್ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗೋದಿಲ್ಲ. ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಇವತ್ತು ಕಮಲ್ ಹಾಸನ್ ವಿರುದ್ಧ ಹರಿಹಾಯ್ತಿದ್ದಾರೆ. ಅದರಲ್ಲೂ ಈಗ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಆಕ್ರೋಶವನ್ನ ಹೊರಹಾಕಿದ್ದಾರೆ, ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರ ಕನ್ನಡ ಸಂಸ್ಕೃತಿಯನ್ನ ಅಳಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಮೊದಲು ನಂತರ ಅನ್ನುವ ಮಾತು ಶೋಭೆಯನ್ನ ತರೋದಿಲ್ಲ. ನಾವು ಜಾಗೃತರಾಗಿರಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಕಮಲ್ ಹಾಸನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಲ್ಲವೂ ಕೂಡ ಸಮಾನಾಂತರ ಭಾಷೆಗಳು, ಎಲ್ಲ ದ್ರಾವಿಡ ಭಾಷೆಗಳು ಮೂಲ ಒಂದೇ. ಅದರಲ್ಲಿ ಯಾವುದು ಮೊದಲು ಯಾವುದು ಎರಡನೇದು ಅನ್ನುವಂತಹದ್ದು ಇದು ಅವ್ರಿಗೆ ಶೋಭೆ ತರುವಂತಹ ವಿಷಯ ಅಲ್ಲ. ಅದಕ್ಕೆ ಯಾವುದು ಸ್ಪಷ್ಟವಾದಂತ ಪುರಾವೆ ಇಲ್ಲ, ಯಾವುದು ಎವಿಡೆನ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅನಗತ್ಯವಾಗಿ ಜನಗಳ ಮಧ್ಯ ಗೊಂದಲ ಸೃಷ್ಟಿ ಮಾಡೋದ್ರಿಂದ ಏನು ಅವರು ಅಲ್ಲೆಲ್ಲೋ ತಮಿಳುನಾಡಲ್ಲಿ ಅವರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಸಿಗ್ಬೋದು, ಬಿಟ್ರೆ ಚೀಪ್ ಪಾಪ್ಯುಲಾರಿಟಿ. ಅದರಿಂದ ಕಮಲ್ ಹಾಸನ್ ಅಂತವರಿಗೆ ಶೋಭೆ ತರ್ತಕ್ಕಂಥ ವಿಷಯ ಅಂತೂ ಅಲ್ಲ. ಮುಖ್ಯವಾಗಿ ಇವತ್ತಿರೋ ಸಮಸ್ಯೆ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರಿ ಎಲ್ಲೋ ಒಂದು ಕಡೆ ಕನ್ನಡವನ್ನ ತುಳಿದು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಇದನ್ನ ಅಳಿಸುವಂತ ಪ್ರಯತ್ನ ನಡೀತಾ ಇದೆ. ನಾವು ಅದ್ರ ಕಡೆ ಗಮನ ಕೊಡಬೇಕು. ಇವತ್ತು ನಾವು ಕನ್ನಡ ತಮಿಳು ಅಂತ ಇಲ್ಲಿ ನಾವು ಈ ತರಹ ಸಮಯ ವ್ಯರ್ಥ ಮಾಡಿದ್ರೆ ಇದು ಗಂಡಾಂತರ ಇರೋದು. ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಅವರು ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರ್ತಾ ಇದ್ದಾರೆ. ನಾವು ಯಾರು ಹಿಂದಿಗೆ ವಿರೋಧ ಇಲ್ಲ. ಅವರು ಯಾರು ಆಸಕ್ತಿ ಇದ್ರೆ ಅವರು ಸ್ವಯಂ ಆಸಕ್ತಿಯಿಂದ ಹಿಂದಿ ಕಲಿಯೋರ್ಗೆ ನಾವು ಗೌರವ ಮಾಡ್ತೇವೆ. ಆದ್ರೆ ಇವರು ಕೇಂದ್ರ ಸರ್ಕಾರದ ಅಧಿಕಾರವನ್ನ ಬಳಸ್ಕೊಂಡು ನಮ್ಮ ಮೇಲೆ ಹಿಂದಿ ಏರ್ತಾ ಇದ್ದಾರೆ. ಅದು ಮುಖ್ಯವಾದಂತ ಇವತ್ತು ನಮಗೆ ಒಂದು ಥ್ರೆಟ್ ಅಂದ್ರೆ ಅದು ಹಿಂದಿ ಮತ್ತು ಅದು ಕನ್ನಡ ಸಂಸ್ಕೃತಿಯನ್ನು ಕೂಡ ಸೈಡ್ಗೆ ತಳ್ತಾ ಇದ್ದಾರೆ. ಎಲ್ಲವೂ ತಮಿಳುನಾಡಲ್ಲಿ ಕಮಲ್ ಹಾಸನ್ ಅವರ ವಿರುದ್ಧ ಕಿಡಿ ಹೆಚ್ಚಾಗ್ತಾನೆ ಇದೆ. ಅದ್ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗೋದಿಲ್ಲ. ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಇವತ್ತು ಕಮಲ್ ಹಾಸನ್ ವಿರುದ್ಧ ಹರಿಹಾಯ್ತಿದ್ದಾರೆ. ಅದರಲ್ಲೂ ಈಗ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಆಕ್ರೋಶವನ್ನ ಹೊರಹಾಕಿದ್ದಾರೆ, ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರ ಕನ್ನಡ ಸಂಸ್ಕೃತಿಯನ್ನ ಅಳಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಮೊದಲು ನಂತರ ಅನ್ನುವ ಮಾತು ಶೋಭೆಯನ್ನ ತರೋದಿಲ್ಲ. ನಾವು ಜಾಗೃತರಾಗಿರಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಕಮಲ್ ಹಾಸನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಲ್ಲವೂ ಕೂಡ ಸಮಾನಾಂತರ ಭಾಷೆಗಳು,
ಎಲ್ಲ ದ್ರಾವಿಡ ಭಾಷೆಗಳು ಮೂಲ ಒಂದೇ. ಅದರಲ್ಲಿ ಯಾವುದು ಮೊದಲು ಯಾವುದು ಎರಡನೇದು ಅನ್ನುವಂತಹದ್ದು ಇದು ಅವ್ರಿಗೆ ಶೋಭೆ ತರುವಂತಹ ವಿಷಯ ಅಲ್ಲ. ಅದಕ್ಕೆ ಯಾವುದು ಸ್ಪಷ್ಟವಾದಂತ ಪುರಾವೆ ಇಲ್ಲ, ಯಾವುದು ಎವಿಡೆನ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅನಗತ್ಯವಾಗಿ ಜನಗಳ ಮಧ್ಯ ಗೊಂದಲ ಸೃಷ್ಟಿ ಮಾಡೋದ್ರಿಂದ ಏನು ಅವರು ಅಲ್ಲೆಲ್ಲೋ ತಮಿಳುನಾಡಲ್ಲಿ ಅವರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಸಿಗ್ಬೋದು ಬಿಟ್ರೆ ಚೀಪ್ ಪಾಪ್ಯುಲಾರಿಟಿ, ಅದರಿಂದ ಕಮಲ್ ಹಾಸನ್ ಅಂತವರಿಗೆ ಶೋಭೆ ತರ್ತಕ್ಕಂಥ ವಿಷಯ ಅಂತೂ ಅಲ್ಲ. ಮುಖ್ಯವಾಗಿ ಇವತ್ತಿರೋ ಸಮಸ್ಯೆ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರಿ ಎಲ್ಲೋ ಒಂದು ಕಡೆ ಕನ್ನಡವನ್ನ ತುಳಿದು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಇದನ್ನ ಅಳಿಸುವಂತ ಪ್ರಯತ್ನ ನಡೀತಾ ಇದೆ. ನಾವು ಅದ್ರ ಕಡೆ ಗಮನ ಕೊಡಬೇಕು. ಇವತ್ತು ನಾವು ಕನ್ನಡ ತಮಿಳು ಅಂತ ಇಲ್ಲಿ ನಾವು ಈ ತರಹ ಸಮಯ ವ್ಯರ್ಥ ಮಾಡಿದ್ರೆ ಇದು ಗಂಡಾಂತರ ಇರೋದು. ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಅವರು ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರ್ತಾ ಇದ್ದಾರೆ. ನಾವ್ಯಾರು ಹಿಂದಿಗೆ ವಿರೋಧ ಇಲ್ಲ. ಅವರು ಯಾರು ಆಸಕ್ತಿ ಇದ್ರೆ ಅವರು ಸ್ವಯಂ ಆಸಕ್ತಿಯಿಂದ ಹಿಂದಿ ಕಲಿಯೋರ್ಗೆ ನಾವು ಗೌರವ ಮಾಡ್ತೇವೆ. ಆದ್ರೆ ಇವರು ಕೇಂದ್ರ ಸರ್ಕಾರದ ಅಧಿಕಾರವನ್ನ ಬಳಸ್ಕೊಂಡು ನಮ್ಮ ಮೇಲೆ ಹಿಂದಿ ಏರ್ತಾ ಇದ್ದಾರೆ. ಅದು ಮುಖ್ಯವಾದಂತ ಇವತ್ತು ನಮಗೆ ಒಂದು ಥ್ರೆಟ್ ಅಂದ್ರೆ ಅದು ಹಿಂದಿ ಮತ್ತು ಅದು ಕನ್ನಡ ಸಂಸ್ಕೃತಿಯನ್ನು ಕೂಡ ಸೈಡ್ಗೆ ತಳ್ತಾ ಇದ್ದಾರೆ ಎಲ್ಲವೂ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.